ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಜರ್ದೋಸಿ ಸ್ಟೆಮ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಜರ್ದೋಸಿ ಸ್ಟೆಮ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಕಲ್ತ್ಕೊಳ್ಳೋಣ. ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ಹೇಳ್ತೀನಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಜರ್ದೋಸಿನ ನಾರ್ಮಲ್ ನೀಡಲಲ್ಲಿ ಹಾಕೋದನ್ನು ಕಲ್ತ್ಕೊಂಡಿದ್ವಿ. ಅದು ಬೇಸಿಕ್ಕಾಗಿ ಜರ್ದೋಸಿನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾರ್ಮಲ್ ನೀಡಲಲ್ಲಿ ಹಾಕಿ ಕಲ್ತಿದ್ವಿ. ಈಗ ನಾವು ಜರ್ದೋಸಿ ನೀಡಲಲ್ಲೇ ನಾವು ಸ್ಟಿಚ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾನಿಲ್ಲಿ ವುಡನ್ ಹ್ಯಾಂಡಲ್ ಇರೋಂಥ ಜರ್ದೋಸಿ ತೊಗೊಂಡಿದ್ದೀನಿ. ಇದರಲ್ಲಿ ಎರಡು ಥರ ಬರುತ್ತೆ, ವುಡನ್ ಹ್ಯಾಂಡಲು ಬರುತ್ತೆ. ಆದರೆ ಇದೇನೆಂದರೆ ತುಂಬಾ ಸಣ್ಣದಾಗಿರುತ್ತೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಬಿದ್ದರೆ ಇದು ಕಟ್ಟಾಗುತ್ತೆ ಮತ್ತು ಯೂಸ್ ಮಾಡೋಕ್ಕಾಗಲ್ಲ. ಅದೇ ಥರ ಇದು ಐರನ್ ಹ್ಯಾಂಡಲ್ ಇರೋವಂಥದ್ದು, ಕಬ್ಬಿಣದ ಹ್ಯಾಂಡಲು, ಇದು ಸಣ್ಣದಾಗಿರುತ್ತೆ. ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ತಿನ್ನಾಗಿರುತ್ತೆ. ನಮ್ಮದು ಸಾಧಾರಣ ಸೂಜಿ ಇರುತ್ತಲ್ವ, ನಾವು ಬೇರೆ ಏನಾದರೂ ಹೊಲಿಗೆಗೆ ಯೂಸ್ ಮಾಡ್ತಿಲ್ಲ, ಅಷ್ಟು ಸಣ್ಣದಾಗಿರುತ್ತೆ. ಇದು ಸ್ವಲ್ಪ ದಪ್ಪದಾಗಿರುತ್ತೆ. ಈ ಎರಡೂ ನೀಡಲಲ್ಲಿ ನಾವು 3 ಥರ ಜರ್ದೋಸಿ ಕೂಡ ಸ್ಟಿಚ್ ಮಾಡ್ಬೋದು. ಜರ್ದೋಸಿ ಸ್ಟೆಮ್ ಸ್ಟಿಚ್ಗೆ ನಾನು ಜರ್ದೋಸಿನ ಈ ಥರ ಒಂದು ಕಾಲು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಲೆಂತ್ ಬಂದು ಒಂದು 1/4 ಇಂಚಷ್ಟಿದೆ. ಬ್ಲೂ ಕಲರು ಮತ್ತು ಪಿಂಕ್ ಗೋಲ್ಡನ್ 3 ಥರ ತೊಗೊಂಡಿದ್ದೀನಿ ನಾನು. ಜೊತೆಗೆ ನಾನು ಕಾಟನ್ ಸೀವಿಂಗ್ ಥ್ರೆಡ್ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋದಕ್ಕೆ. ನಾರ್ಮಲ್ ಸೀವಿಂಗ್ ಥ್ರೆಡ್ ಇದು. ಈ ಜರ್ದೋಸಿ ಸ್ಟೆಮ್ ಸ್ಟಿಚ್ನ ನಾವು ಯಾವ ಥರ ಡಿಸೈನಲ್ಲಿ ಬೇಕಾದರೂ ಹಾಕ್ಬೋದು. ನೆಕ್ ಲೈನಲ್ಲಿ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದು ಪೀಕಾಕ್ ಅಥವಾ ಫ್ಲವರ್ದು ಬಾರ್ಡರ್ ಡಿಸೈನ್ಸ್ ಏನಿರುತ್ತೋ ಅದಕ್ಕೆಲ್ಲ ಹಾಕ್ಬೋದು. ಇದು ನೋಡೋದಕ್ಕೆ ನಮಗೆ ಕೆಲವೊಂದು ಸಲ ನೋಡಿದ್ರೆ ಎರಡು ದಾರನ ನಾವು ಟ್ವಿಸ್ಟ್ ಮಾಡಿದಾಗ ಯಾವ ಥರ ಇರುತ್ತೋ ಆ ಥರನೂ ಕಾಣಿಸುತ್ತೆ. ಇಲ್ಲಾಂದರೆ ಈ ಕಡ್ಡಿ ಸ್ಟಿಚ್ ಅಂತಲೂ ಹೇಳ್ಬೋದು, ಅಥವಾ ಸ್ಟೆಮ್ ಸ್ಟಿಚ್ ಅಂತಲೂ ಹೇಳ್ಬೋದು. ತುಂಬಾ ಈಸಿ ಅಂದರೆ ಈಸಿ. ನಿಮಗೆ ಬೇಸಿಕ್ ಸ್ಟಿಚಸ್ ಗೊತ್ತಿದ್ದರೆ, ಚೈನ್ ಸ್ಟಿಚ್ ಹಾಕೋದು ಗೊತ್ತಿದ್ದರೆ ಇದು ಹಾಕೋದು ತುಂಬಾ ಈಸಿ. ಈಗ ನಾವು ನೀಡಲ್ಗೆ ಜರ್ದೋಸಿನ ಯಾವ ಥರ ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾವು ಬೀಡ್ಸ್ಗಳನ್ನೆಲ್ಲ ಆದರೆ ಬಾಕ್ಸಲ್ಲಿ ಹಾಕ್ಬಿಟ್ಟು ಅಥವಾ ಬಾಟ್ಫಾನಲ್ಲಿ ಹಾಕಿ ಲೋಡ್ ಮಾಡ್ತೀವಿ. ಬಟ್ ಇದನ್ನು ಆ ರೀತಿ ಲೋಡ್ ಮಾಡೋದಕ್ಕಾಗಲ್ಲ. ನಾವು ಇದನ್ನು ಲೋಡ್ ಮಾಡಬೇಕಾದ್ರೆ ಈ ಥರ ಯಾವಾಗಲೂ ಆಗಲಿ, ನಾನು ಲಾಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಟ್ಟಾಗೆ ಈ ಥರ ವೆಲ್ವೆಟ್ ಕ್ಲಾತಲ್ಲಿ ನಾವು ಜರ್ದೋಸಿನ ಕಟ್ ಮಾಡಿ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಮೂವ್ ಆಗೋಲ್ಲ, ತೊಗೊಳೋದಕ್ಕೂ ನಮಗೆ ಈಸಿ ಆಗುತ್ತೆ. ನೋಡಿ, ಇವಾಗ ನಾನು ನೀಡೆಲ್ಲ ಈ ಥರ ಇಟ್ಕೊಂಡಿದ್ದೀನಿ. ಈ ಕೊಂಡಿ ಬಂದು ಮೇಲ್ಮುಖವಾಗಿರಬೇಕು. ಇವಾಗ ಇದರೊಳಗಡೆಗೆ ಈ ರೀತಿ ಹಾಕ್ತಾ ನಾವು ಜರ್ದೋಸಿನ ಲೋಡ್ ಮಾಡ್ತಾ ಹೋಗಬೇಕು. ಒಂದು 3 ರಿಂದ 4 ಪೀಸಸ್ನ ನಾವು ಒನ್ ಟೈಮಲ್ಲಿ ತೊಗೋಬೋದು. ನೋಡಿ ಈ ಥರ. ಯಾವಾಗಲೇ ಆಗಲಿ ನಾವು ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಬ್ಯಾಕ್ ಸ್ಟಿಚ್ ಹಾಕಿ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ಆವಾಗ ಆ ಸ್ಟಿಚ್ಚು ಸ್ಟ್ರಾಂಗ್ ಆಗಿರುತ್ತೆ, ಈಸಿಯಾಗಿ ಬಿಚ್ಕೊಂಡು ಹೋಗಲ್ಲ. ಈಗ ನಾನು ಒಂದೊಂದೇ ಪೀಸ್ ಜರ್ದೋಸಿನ ಈ ಥರ ಹಾಕ್ತಾ ಹೋಗ್ತೀನಿ. ಜರ್ದೋಸಿ ಹಾಕಬೇಕಾದ್ರೆ ನೀಡಲು ಹೀಗೆ ಸ್ಟ್ರೈಟಾಗಿರಬೇಕು. ನಾವು ಬೀಡ್ಸ್ ಹಾಕೋದಕ್ಕೆ ಆಗಲಿ ಅಥವಾ ಚಮಕಿ ಹಾಕೋದಕ್ಕೆ ಅಥವಾ ಕಡ್ದಾನ ಹಾಕಬೇಕಾದ್ರೂ ಇದೇ ಥರ ಸ್ಟ್ರೈಟಾಗಿ ಇಟ್ಕೊಂಡಿರ್ತೀವಿ. ಆ ಥರ ಸ್ಟ್ರೈಟಾಗಿ ಹಾಕ್ಕೊಂಡು ನಾವು ಈ ಥರ ಜರ್ದೋಸಿನ ಒಳಗಡೆ ಹಾಕಬೇಕು. ಈಗ ಹಾಕಾದ್ಮೇಲೆ ಅದು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಅದಾದಮೇಲೆ ಅದನ್ನು ಲಾಕ್ ಮಾಡಬೇಕು, ಲಾಕ್ ಸ್ಟಿಚ್. ಇದು ಒಂಥರ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚಸ್ ಥರನೇ ಇರುತ್ತೆ. ಇವಾಗ ನಾವು ಲಾಕ್ ಸ್ಟಿಚ್ ಹಾಕಾದ್ಮೇಲೆ ಏನು ಮಾಡಬೇಕು, ರಿವರ್ಸ್ ಬಂದು ಇವಾಗ ನಾನು ಇಲ್ಲಿ ಸ್ಟಿಚ್ ಹಾಕಿದ್ದೀನಲ್ಲ, ಈ ಜರ್ದೋಸಿನ ಈ ಥರ ತಳ್ಳಿದಾಗ ನಮಗೆ ನಾವು ಹಾಕಿರೋಂಥ ಲೈನ್ ಕಾಣಿಸುತ್ತೆ. ಈ ಜರ್ದೋಸಿ ಮಿಡಲ್ಗೆ ಅಂದರೆ ಈ ಜರ್ದೋಸಿ ಆಫ್ನ ತೊಗೊಂಡ್ರೆ ಎಲ್ಲಿ ಬರುತ್ತೋ ಅಲ್ಲಿಗೆ ಈ ಲೈನ್ ಮೇಲೆ ಸ್ಟಿಚ್ ಹಾಕಬೇಕು ನಾವು. ಲಾಂಗ್ ಸ್ಟಿಚ್ ಮತ್ತು ಲಾಕ್ ಸ್ಟಿಚ್. ಈಗ ಮತ್ತೆ ತೋರಿಸ್ತೀನಿ. ಈಗ ಜರ್ದೋಸಿ ಹಾಕ್ಕೊಂಡಿದ್ದೀನಿ, ಅದು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ. ಬಟ್ ಈ ಲೈನ್ನೇ ನಾವು ಫಾಲೋ ಮಾಡ್ತಾ ಹೋಗಬೇಕು, ಅಥವಾ ಡಿಸೈನ್ ಏನು ಡ್ರಾ ಮಾಡಿರ್ತೀವೋ ಅದನ್ನೇ ಅದ್ರ ಮೇಲೆ ಸ್ಟಿಚ್ ಹಾಕಬೇಕು. ನಾವು ಸ್ಟ್ರೈಟಾಗಿ ಹಾಕಬೇಕು, ಕ್ರಾಸಾಗಿ ಹಾಕಬಾರ್ದು. ನೋಡಿ, ಲಾಂಗ್ ಸ್ಟಿಚ್ ಮತ್ತು ಲಾಕ್ ಸ್ಟಿಚ್ ಹಾಕಾದ್ಮೇಲೆ ಮತ್ತೆ ರಿವರ್ಸ್ ಬಂದು
ಆ ಲೈನ್ ಮೇಲೆ ನಾವು ಡ್ರಾ ಮಾಡ್ಕೊಂಡಿರೋಂಥ ಲೈನ್ ಮೇಲೆ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ನ ಹಾಕಬೇಕು. ನೆಕ್ಲೈನಲ್ಲೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಲಾಂಗ್ ಮತ್ತು ಲಾಕ್. ಈ ಸ್ಟಿಚ್ಗೆ ನಾನು ಹೇಳಿದಾಗೆ ತುಂಬಾ ಲಾಂಗ್ ಆಗಿ ಕಟ್ ಮಾಡ್ಕೊಬಾರ್ದು. ಜರ್ದೋಸಿನ 1/4 ಇಂಚ್ ಇದ್ದರೆ ಸಾಕು, ಅದೇ ಜಾಸ್ತಿ ಆಗುತ್ತೆ. ಅರ್ಧ ಇಂಚು 1 ಇಂಚು ಆ ಥರ ಎಲ್ಲ ಕಟ್ ಮಾಡ್ಕೊಂಡು ನಾವು ಮಾಡೋಕ್ಕೋದ್ರೆ ಚೆನ್ನಾಗಿ ಕಾಣಿಸಲ್ಲ ಅದು ಸ್ಟಿಚ್ಚು, ಅದು ಸ್ಟೆಮ್ ಸ್ಟಿಚ್ ಥರ ಇರಲ್ಲ. ಈ ಸ್ಟಿಚಸ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಬ್ಲೌಸಲ್ಲಿ ಮಾಡಬೇಕಾದ್ರೆ ತುಂಬ ಈಸಿ ಆಗಿಬಿಡುತ್ತೆ. ಲಾಂಗ್ ಸ್ಟಿಚ್, ಶಾರ್ಟ್ ಸ್ಟಿಚ್. ಇದನ್ನು ತಳ್ಳಿ ನಾನು ಸ್ಟಿಚ್ ಹಾಕ್ತಿದ್ದೀನಿ. ನೀಡಲು ಸಣ್ಣದಾಗಿರೋದ್ರಿಂದ ಮತ್ತು ನಾವು ಸಿಂಗಲ್ ಸ್ಟ್ಯಾಂಡ್ ಥ್ರೆಡ್ನ ತೊಗೊಂಡಿರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು ಸ್ಟಾರ್ಟಿಂಗಲ್ಲಿ ನೀವು ಜರ್ದೋಸಿನ ಯೂಸ್ ಮಾಡಬೇಕಾದ್ರೆ. ಬಟ್ ನೀವು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದರೆ ಅಷ್ಟೇನು ಡಿಫಿಕಲ್ಟ್ ಅನಿಸಲ್ಲ. ಬೀಡ್ಸ್ ಎಲ್ಲ ಸ್ಟಿಚ್ ಮಾಡೋದು ಅಥವಾ ಕಡ್ದಾನಸ್ ಎಲ್ಲ ಸ್ಟಿಚ್ ಮಾಡೋದು ಎಕ್ಸ್ಪರ್ಟ್ ಇದ್ದರೆ ಜರ್ದೋಸಿ ವರ್ಕ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ. ಬಟ್ ಏನಂದರೆ ಇದನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಒಂದ್ಸಲ ಏನಾದರೂ ಜರ್ದೋಸಿ ಅಂದರೆ ಹಾಳಾದರೆ ಅಥವಾ ಅದ್ರದ್ದು ಏನಾದರೂ ಒಂದೇ ಒಂದು ತಂತಿ ಏನಾದರೂ ಆ ಕಡೆ ಈ ಕಡೆ ಆದರೆ ಮತ್ತೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಜರ್ದೋಸಿನ ಹ್ಯಾಂಡಲ್ ಮಾಡಬೇಕು. ಲಾಂಗ್, ಶಾರ್ಟ್ ಮತ್ತು ರಿವರ್ಸ್ ಬಂದು ಲಾಂಗ್ ಶಾರ್ಟ್ ಸ್ಟಿಚ್. ಯಾವಾಗಲೇ ಆಗಲಿ ಲಾಂಗ್ ಸ್ಟಿಚ್ ಹಾಕಾದ್ಮೇಲೆ ಒಂದು ಶಾರ್ಟ್ ಸ್ಟಿಚ್ ಅಂದರೆ ಲಾಕ್ ಸ್ಟಿಚ್ನ ಕಂಪಲ್ಸರಿ ಹಾಕಲೇಬೇಕು. ಆವಾಗಲೇ ಆ ಸ್ಟಿಚ್ ನಮಗೆ ನೀಟಾಗಿ ಲಾಕ್ ಆಗುತ್ತೆ. ಇಷ್ಟೇ ನೋಡಿ, ದಾರನ ಟ್ವಿಸ್ಟ್ ಮಾಡ್ದಂಗೆ ನಮಗೆ ಇದು ಕಾಣಿಸುತ್ತೆ. ಅದಕ್ಕೆ ನಾನಿಲ್ಲಿ ಡಬಲ್ ಕಲರ್ ಕೂಡ ಮಾಡಿದ್ದೀನಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಈ ರೀತಿ ಮಾಡಿಬಿಟ್ಟು ನೀವು ಅಲ್ಲೇ ಎಂಡ್ ನಾಟ್ ಹಾಕಿ ಈ ಸ್ಟಿಚ್ನ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇದನ್ನೇ ನಾವು ಈ ಥರ ಕರ್ವ್ ಶೇಪಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾವು ಈ ಕರ್ವಲ್ಲೂ ಕೂಡ ಸ್ಟಿಚ್ ಮಾಡಬೇಕಾದ್ರೆ ಸೇಮ್ ಮೆಥಡೇ ಯೂಸ್ ಮಾಡಬೇಕು. ಬಟ್ ಏನಂದರೆ ಆ ಶೇಪ್ ಯಾವ ರೀತಿ ಹೋಗಿದೆಯೋ ಆ ರೀತಿ ಫಾಲೋ ಮಾಡ್ಕೊಂಡು ಹೋದರೆ ನಮಗೆ ಅದೇ ಥರ ಬರುತ್ತೆ. ಈ ರೀತಿ ನಾವು ಒಂದೇ ಸಲ 3ರಿಂದ 4 ಪೀಸಸ್ನ ತೊಗೋಬೋದು. ಈ ಥರ ನಾವು ಐರನ್ ನೀಡಲ್ ಅಥವಾ ಜರ್ದೋಸಿ ನೀಡಲ್ನ ಯೂಸ್ ಮಾಡಿದ್ರೆ ನಮ್ಮ ಕೆಲಸ ಕೂಡ ಬೇಗ ಮುಗಿಯುತ್ತೆ. ಲಾಂಗ್, ಲಾಕ್ ಅದಾದಮೇಲೆ ಹೀಗೆ ರಿವರ್ಸ್ ಬಂದು ನಾವು ಬರ್ಕೊಂಡಿರೋಂಥ ಲೈನ್ ಮೇಲೆ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಹಾಕಬೇಕು. ಅದಾದಮೇಲೆ ಸೆಕೆಂಡ್ ಜರ್ದೋಸಿ ಲಾಂಗ್, ಲಾಕ್. ಆ ಜರ್ದೋಸಿನ ತಳ್ಳಿ ನಾವು ಸ್ಟಿಚ್ ಹಾಕಬೇಕು, ಆವಾಗ ಆ ಶೇಪ್ ನೀಟಾಗಿ ಬರುತ್ತೆ.
ಇವಾಗ ಸೇಮ್ ಇದೇ ಮೆಥಡ್ ಯೂಸ್ ಮಾಡಿ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ನಾನು ಜರ್ದೋಸಿ ಸ್ಟೆಮ್ ಸ್ಟಿಚ್ನ ಈ ಕರ್ವ್ ಶೇಪಲ್ಲೂ ಕಂಪ್ಲೀಟ್ ಮಾಡಿದ್ದೀನಿ. ನಾವು ಸ್ಟ್ರೈಟಾಗಿ ಮಾಡಿದಾಗ ಈ ಥರ ಇರುತ್ತೆ, ಡಬಲ್ ಕಲರ್ಸ್ ಮಾಡಿದಾಗ ಈ ಥರ ಡಿಫ್ರೆನ್ಸ್ ಇರುತ್ತೆ, ಕರ್ವ್ ಶೇಪಲ್ಲಿ ಮಾಡಿದಾಗಲೂ ಅದೇ ಥರ ಇರುತ್ತೆ. ಬಟ್ ಆ ಶೇಪು ಮಿಸ್ ಆಗದೇ ಇರೋ ಥರ ಬರಬೇಕು ಅಂದರೆ ನಾವು ಸೇಮ್ ಏನು ಡ್ರಾ ಮಾಡಿರ್ತೀವೋ, ಇವಾಗ ಕರ್ವ್ ಹಾಕಿದರೆ ಕರ್ವ್, ಯು ಶೇಪ್ ಹಾಕಿದರೆ ಯು ಶೇಪ್, ಅಥವಾ ನಾವು ಸರ್ಕಲ್ ಹಾಕಿದರೆ ಸರ್ಕಲಲ್ಲಿ ಕೂಡ ನಾವು ಈ ಸ್ಟೆಮ್ ಸ್ಟಿಚ್ನ ಯೂಸ್ ಮಾಡ್ಬೋದು. ಬಟ್ ನೀಟಾಗಿ ಆ ಲೈನ್ನ ಡಿಸೈನ್ನ ಫಾಲೋ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನೆಲ್ಲ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಜರ್ದೋಸಿ ಹ್ಯಾಂಡಲ್ ಮಾಡೋದೆಲ್ಲ ನಮಗೆ ಈಸಿ ಆಗುತ್ತೆ. ಆವಾಗ ನೆಕ್ಸ್ಟ್ ಅಡ್ವಾನ್ಸಲ್ಲಿ ಬರೋ ಸ್ಟಿಚಸ್ನೆಲ್ಲ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಈ ಸ್ಟಿಚ್ಚಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ. ಮತ್ತು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.